ಏನು 2024ನೇ ಇಸವಿಯ ಈ ಒಂದು ಲೋಕಸಭಾ ಚುನಾವಣೆ ಇದೆ. ಇದನ್ನು ದೇಶದ ಹಿತಕ್ಕಾಗಿ ನಾವೆಲ್ಲರೂ ಸೇರಿ ಇವತ್ತು NDA ಅಭ್ಯರ್ಥಿಯಾದಂಥ ಪ್ರಜ್ವಲ್ ರೇವಣ್ಣರನ್ನ ಅತಿ ಹೆಚ್ಚು ಮತ ಕೊಟ್ಟು ಕೆಲಸ ಮೂಲಕ ದೇಶಕ್ಕೆ ಭದ್ರತೆಯನ್ನು ತರಬೇಕು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಾವು ಫಸ್ಟು ಭಾರತದವರು ಭಾರತ್ ಮಾತಾ ಕಿ ಜೈ ಅನ್ಬೇಕು. ಇವತ್ತು ಕರ್ನಾಟಕದಲ್ಲಿ ನೀವು ನೋಡ್ತಾ ಇದ್ದೀರಾ, ಕರ್ನಾಟಕದಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ಆದರೆ ನಾವು ಭಾರತ್ ಮಾತಾ ಕಿ ಜೈ, ನಾವು ಭಾರತ್ ಮಾತೆ ಮಕ್ಕಳು ಅಂತ ನಾವು ತೋರಿಸ್ಕೊಡ್ಬೇಕು ಅಂದರೆ ನಾವು NDA ಅಭ್ಯರ್ಥಿಗೆ ಮತ ಕೊಡೋ ಮೂಲಕ ಮೋದಿ ಕೈಯನ್ನು ಬಲಪಡಿಸ್ಬೇಕು ಅಂತ. ಹಾಗಾಗಿ ನಾವು BJP ಏನು ಇವತ್ತು 400 ಸೀಟು ತೋರಿಸಿ ಮತ್ತೆ 3ನೇ ಬಾರಿಗೆ ಪ್ರಧಾನಮಂತ್ರಿಯನ್ನಾಗಿ ಮೋದಿಯವ್ರನ್ನ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಕೊಟ್ಟಿದೆ, ನಮಗೆ ಮತ ಕೊಡಿ ಅಂತ ಕೇಳ್ಕೊಬರ್ತಾ ಇದೆ. ಗ್ಯಾರಂಟಿ ಯೋಜನೆ ಕತೆ ಹೇಗೆ ಅಂದರೆ, ಇವತ್ತು ಅವರು ಈ ಒಂದು ತಿಂಗಳು ಮೀನೂಟನ ಕೊಡ್ತಾರೆ ಜನಗಳಿಗೆ, ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಅಂತ. ಆದರೆ BJP ಇರ್ಬೋದು, ಮೋದಿ ಇರ್ಬೋದು, ಅವ್ರು ಮೀನು ಊಟ ಕೊಡ್ತಾ ಇಲ್ಲ. ಆ ಮೀನನ್ನು ಹಿಡಿಯೋದು ಹೇಗೆ, ಮೀನನ್ನು ಹಿಡಿದು ನಾವು ಸ್ವಾವಲಂಬಿಯಾಗಿ ಅದನ್ನು ಊಟ ಮಾಡೋದು ಹೇಗೆ ಅನ್ನೋದನ್ನ ಲೇಟ್ ಆಗ್ಬೋದು, ಅದನ್ನು ತೋರಿಸ್ಕೊಡ್ತವ್ರೆ. ಹಾಗಾಗಿ ಗ್ಯಾರಂಟಿ ಯೋಜನೆ ಹೆಂಗೆ ಅಂದರೆ ಎಡದೆ ಕೈ ಕಿತ್ಕೊಳ್ಳೋದು, ಬಲ್ದೆ ಕೈಗೆ ಹಂಚೋದು. ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋವಂಥ ವಿಚಾರ. ಇವತ್ತು ಲಿಕ್ಕರ್ ದರ ಕರ್ನಾಟಕ ಸರ್ಕಾರ ನಡೀತಾ ಇದೆ ಅಂದರೆ ಲಿಕ್ಕರ್ ದರನ 50% ರೈಸ್ ಮಾಡಿ ಅದನ್ನು ಗ್ಯಾರಂಟಿ ಯೋಜನೆಗೆ ಉಪಯೋಗಿಸ್ಕೊತಿದ್ದಾರೆ. ಗ್ಯಾರಂಟಿ ಯೋಜನೆ ಅಂತ ಹೇಳಿದ್ರೆ 11,000 ಕೋಟಿಗೂ ಹೆಚ್ಚು ದಲಿತರಿಗಿಟ್ಟಂತಹ ಹಣವನ್ನು ಗ್ಯಾರಂಟಿ ಯೋಜನೆಗೆ ತಗೊಂಡಿದ್ದಾರೆ. ಹಾಗಾಗಿ ಗ್ಯಾರಂಟಿ ಯೋಜನೆ ಅನ್ನೋದು ಹೋದ್ಸಲ ಏನು 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಸ್ತ್ರ ಮಾಡ್ಕೊಂಡಿತ್ತು ಅಷ್ಟೇ. ಅದು ಗ್ಯಾರಂಟಿ ಯಾವುದು ಅಲ್ಲ. ಅದು ಎಡದೇ ಕೈಲಿ ಕಿತ್ಕೊಂಡು ಬಲ್ದೇ ಕೈಗೆ, ಅದು ಪೂರ್ತಿ ಒಂದೇ ಕೈಗೂ ಕೊಡೋಲ್ಲ, ಯಾವುದೋ 2 ಬೆಳಿಗ್ಗೆ ಕೊಡೋವಂಥ ಯೋಜನೆ ಇದು ಫೇಕ್. ನನ್ನ ಕೆಲವೊಂದು ಸುದ್ದಿಗಳನ್ನ ನೋಡಿದೆ. ಏನು ಕಾಂಗ್ರೆಸ್ ಸಭ್ಯ ಅಭ್ಯರ್ಥಿ ಮಹಿಳೆಯರ ಒಂದು ಸ್ವಾವಲಂಬನೆಗಾಗಿ, ಮಹಿಳೆಯರ ರಕ್ಷಣೆಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಕೊಡಿ ಅಂತ. 2 ಮಾತಿಲ್ಲ, ಕಾಂಗ್ರೆಸ್ ಒಳ್ಳೆಯ ಅಭ್ಯರ್ಥಿ, ನಾನು ಕೂಡ ಒಪ್ಕೊಳ್ತೇನೆ. ಶ್ರೇಯಸ್ ಪಟೇಲ್ ಒಬ್ಬ ಸಭ್ಯ ವ್ಯಕ್ತಿ. ಆದರೆ ಇದೇ ಕಾಂಗ್ರೆಸ್ನವರು, ನೀವು ಕಳೆದ ವಾರ ನೋಡಿರ್ಬೋದು, ಲೈವ್ ಆಗಿ ಒಂದು ಹೆಣ್ಮಗಳನ್ನ ಕಾಲೇಜ್ ಕ್ಯಾಂಪ್ನಲ್ಲಿ ಚುಚ್ಚಿ ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇದು ಒಂದು ಅವ್ರ ಪರ್ಸ್ನಲ್ ವಿಚಾರ ಅಂತ ಹೇಳ್ತಾರೆ. ಲೈವ್ ಆಗಿ ಬಂದದ್ನೇ ಇವರು ಫೇಕ್ ಅಂತ ಹೇಳೋರು. ಇದು ಯಾವುದೋ ಚುನಾವಣಾ ಗಿಮಿಕಿಗೋಸ್ಕರ ಏನೋ ಫೇಕ್ ಮಾಡಿದ್ನ ಇವತ್ತು ನಾವು ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತಿಲ್ಲ ಅಂತ ಹೇಳೋದು. ಇದು ಕಾಂಗ್ರೆಸ್ನವರ ಚುನಾವಣಾ ಗಿಮಿಕ್ ಅಷ್ಟೇ. ಇದು ರಾಷ್ಟ್ರದ ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ ಎಲ್ಲ, ಜಿಲ್ಲಾ ಪಂಚಾಯತ್ ಚುನಾವಣೆ ಎಲ್ಲ, ನಮ್ಮ MLA ಚುನಾವಣೆ ಎಲ್ಲ, ರಾಷ್ಟ್ರ ಚುನಾವಣೆ. ರಾಷ್ಟ್ರ ಸುಭದ್ರವಾಗಿರಬೇಕು ಅಂದರೆ ನಾವು 5 ಬೆರಳು ಒಂದೇ ಸಮಯ ಇರೋಕ್ಕಾಗಲ್ಲ. ಎಲ್ಲೋ ವ್ಯತ್ಯಾಸ ಆಗಿರ್ಬೋದು, ಅದಿಲ್ಲ ಅಂತ ನಾನು ಹೇಳಲ್ಲ. ಆದರೆ ನಾವು ಮೋದಿ ಬಲಪಡಿಸ್ಬೇಕು ಅಂತೇಳಿ, ಮೋದಿ ಪ್ರಧಾನಿ ಆದರೆ ಎಲ್ಲವನ್ನೂ ಕೂಡ ಸರಿ ಮಾಡ್ತಾರೆ. ಹಾಗಾಗಿ ನಾವು NDA ಅಭ್ಯರ್ಥಿಗೆ ಮತ ಕೊಡ್ತೀವಿ. ಹೆಗ್ಗದ್ದೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಕಟ್ಟ BJP ಬೆಂಬಲಿಗರು. ತುಂಬ ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಸಕ್ರಿಯವಾಗಿ ಕಾರ್ಯಕರ್ತನಾಗಿ, ತಾಲೂಕು ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೀನಿ. ಬಹುಶಃ ನಮಗೆ ಕಾಂಗ್ರೆಸ್ ಅಂತ ಅಂದರೆ ಅದೊಂಥರ ಬಿಸಿ ತುಪ್ಪ. ನಮ್ಗೆ ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ಸಿಗೆ ಮತ ಹಾಕೋದಕ್ಕೆ ನಮಗೆ ಇಷ್ಟ ಇಲ್ಲ. ಹಾಗಾಗಿ ಈಗ ನಮಗೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇಲ್ಲದ ಕಾರಣ, ಹೊಂದಾಣಿಕೆ ಆಗಿರೋದ್ರಿಂದ NDA ಅಭ್ಯರ್ಥಿಯಾದಂಥ ಪ್ರಜ್ವಲ್ ರೇವಣ್ಣ ಅವರಿಗೆ ಭಾರತೀಯ ಜನತಾ ಪಕ್ಷದ ಎಲ್ಲ ಸಕ್ರಿಯ ಕಾರ್ಯಕರ್ತರು ಕೂಡ ನಾವೀಗ ಪ್ರಜ್ವಲ್ ರೇವಣ್ಣ ಪರ ನಿಂತಿದ್ದೇವೆ. ಅವರು ಈ ಚುನಾವಣೆಯಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ನಾನು ನನ್ನ ಭಾರತೀಯ ಜನತಾ ಪಕ್ಷದ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಮತ್ತು ಎಲ್ಲರಿಗೂ ಮನವಿಯನ್ನು ಮಾಡಿಕೊಳ್ತೀನಿ. ದಯಮಾಡಿ ಭಾರತೀಯ ಜನತಾ ಪಕ್ಷದ ಪರವಾಗಿರ್ತಕ್ಕಂಥ NDAಗೆ ಮತ ಹಾಕೋದ್ರ ಮೂಲಕ ನಮ್ಮ ನರೇಂದ್ರ ಮೋದಿಯವರ ಕೈ ಬಲಪಡಿಸಿ ಒಬ್ಬ ಸೂಕ್ತವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿ, ಏನು ನರೇಂದ್ರ ಮೋದಿಯವರು 400+ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ನಮ್ಮಲ್ಲೂ ಕೂಡ ಒಬ್ಬ ಪ್ರತಿನಿಧಿಯನ್ನು ಕಳಿಸ್ಕೊಟ್ರೆ ನಮಗೂ ಕೂಡ ಖುಷಿ ಆಗ್ತದೆ ಅಂತ ಹೇಳಿ ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ.